ನೋಡಿ ನಾನು ಮಾತಾಡೋದಲ್ಲ ಅವಳ ಚಾನಲ್ ತೋರಿಸ್ತವಳು. ಮಾತಾಡ್ತಾ ಅದು ಏನೇನ್ ಮರ್ತಿರ್ತೀನೋ ನಾನು. ಅರ್ಧ ಗಂಟೆ ಆದ್ರೂ ಅಂತೀನಿ, 1 hour ಆದ್ರೂ ಅಂತೀನಿ. ಕಾಯ್ಬೇಕು ಸುಮ್ನೆ, ಜಾಸ್ತಿ ಎಲ್ಲ ಮಾತಾಡಂಗಿಲ್ಲ. ಏ ಹೃದಯ ಅವಳ ಕಿರುನಗೆ ಕೇಳಿದೆ ಹುಚ್ಚಿ ಅಂತ ಕನ್ನಡದಲ್ಲಿ. ಬೇಸಿಕಲಿ ಅದು ಕಸದಿಂದ ರಸ ಅಂತ ಅರ್ಥ. ಮೇಡಮ್ ನಂಗೆ ಹೊಸಿ ಲೋನ್ ಬೇಕಿತ್ತು, ದುಡ್ಡು ಬೇಕಿತ್ತು. ಸಿಕ್ಕಾಬಟ್ಟೆ ಧೂಳು, ದಿನ 100 ಸಲ ಓಡಿಸಿದ್ರು. ಹುಡುಗಿ ಚೆನ್ನಾಗಿದ್ದಾರೆ, ನಮಗೆ ತುಂಬ ಇಷ್ಟ ಆಗಿದ್ದಾರೆ. ಅಪ್ಪ ದೋಸೆ ಹಿಂಗ ಹಾಕ್ತಾರೆ, ದೋಸೆ ಹಾಕೋ ರೀತಿನ ಇದು? ಸೀಟ್ ಸರಿ ಇಲ್ಲ, ದೋಸೆ ಹಾಕಕ್ ಬಂದಿಲ್ಲ. ಬ್ರೆಡ್ ಟೋಸ್ಟ್ ಮಾತ್ರ ಒಂಚೂರು ನೀಟಾಗಿ ಹಾಕೋರೆ. ದೋಸೆ ಎಲ್ಲರಿಗೂ ಹೇಳ್ಬಾರ್ದ ನಮ್ಮಪ್ಪ ಎಂಚೆಲ್ಲ ಸಿಸಿ ಏನೇನೋ ಮಾಡೋರೆ. ಕಾಫಿ ವಿತ್ ಪುಷ್ಪವತಿ. ಗುಡ್ ಮಾರ್ನಿಂಗ್. ಏನು ನಾವು ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ಪುಷ್ಪವತಿ ನಾಚ್ಕೋತವ್ರು. ನನ್ನ ಚಾನೆಲ್ಗೆ ಹಾಯ್ ಮಾಡಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಸೊ ನಮ್ಮ ಗುಡ್ ಮಾರ್ನಿಂಗ್ ಇವತ್ತು ನಮ್ಮಪ್ಪ ಕೊಟ್ಟಿರೋ ದೋಸೆ, ನಮ್ಮಪ್ಪ ಮಾಡಿಕೊಟ್ಟಿದ್ದು ಅಲ್ಲ ಬ್ರೆಡ್ ಟೋಸ್ಟ್. ದೋಸೆ ಹಾಕಕ್ಕೆ ಬಂದಿಲ್ಲ, ಬಟ್ ನಾನು ಟೈಮ್ ಆಗಿಬಿಟ್ಟಿತ್ತು, ನಾನು ರೆಡಿ ಆಗ್ತಿದ್ದೆ ಅಂತ ದೋಸೆ ಹಾಕಿ ಅಂದೆ. ದೋಸೆ ಹಾಕಿರ್ಲಿಲ್ಲ, ಅವ್ರು ಬೇರೆ ಏನೋ ಹಾಕಿದ್ರು. ಸೊ ಅದರಲ್ಲೂ ಡೈಲಾಗ್ ಬೇರೆ ಬಿಟ್ರು, ಕಬ್ನ ಚಚ್ಚೋರ್ಗೆ ನೀನು ದೋಸೆ ಹಾಕು ಅಂತ ಹೇಳ್ತೀಯಾ ಅಂತ. ಬೆಳಗ್ಗೆ ಅದನ್ನು ತೋರಿಸ್ತಾ ಇರ್ತೀವಿ, ಇದನ್ನೆಲ್ಲ ರೆಕಾರ್ಡ್ ಮಾಡಿ ಕೂಡ್ದು ಅಂತ ಫುಲ್ ಕಿರಿಸ್ತಾ ಇದ್ರು. ಆಮೇಲೆ ನಾನು ಇಟ್ಸ್ ಓಕೆ, ಇದೆಲ್ಲ ನೋಡಬೇಕು, ಎಲ್ಲ ಫನ್ ಇರುತ್ತೆ ಅಂತ ಅಂದೆ. ಪುಷ್ಪ ಅಕ್ಕ ಅಂತೂ ನಾನು ರೆಡಿಯಾಗಿ ಬರ್ತಾ ಇದ್ದೆ, ನೀನು ಯಾಕೆ ನನಗೆ ಹೇಳಿಲ್ಲ ವ್ಲಾಗ್ ಮಾಡ್ತೀನಿ ಅಂತ ಅವ್ರು ಬೇರೆ ಅಂದರು. ಏನು ಒಂದು ವಿಚಾರ ಅಂದರೆ, ಯಾಕೆ ನೀವು ಸಣ್ಣ ಪುಟ್ಟ ಇವೆಂಟಿಗೆಲ್ಲ ಹೇರ್ ಸ್ಟೈಲಿಸ್ಟ್ನ ಕರ್ಸ್ಕೋತೀರಾ ಅಂತ ಕೇಳ್ತೀರಾ. ನನ್ನ ಇಷ್ಟ, ಕರ್ಸ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ನಂಗೆ ಸೀರೆ ಉಟ್ಕೊಳಕ್ಕೆ ಬರಲ್ಲ, ಅದನ್ನು ಮರ್ಯಾದೆ ಬಿಟ್ಟು ಹೇಳೋಕ್ಕಾಗಲ್ವಲ್ಲ. ಸೀರೆ ಉಟ್ಕೊಳ್ಳೋಕೆ ಹುಡುಗಿಯಾಗಿ ಬರಲ್ವಾ ಅಂತ ಅದನ್ನು ಕಮೆಂಟ್ ಮಾಡ್ತೀರಾ ಅಂತ ಹೇಳಿಲ್ಲ. ಸೊ ಸ್ಯಾರಿ ಉಟ್ಕೊಳ್ಳೋಕ್ಕೆ ನನಗೆ ಬರಲ್ಲ. ಭವ್ಯ ಸಖತ್ತಾಗಿ ಉಟ್ಕೋತಾಳೆ, ನಮ್ಮಲ್ಲಿ ವರ್ಷಿನಿನೂ ಚೆನ್ನಾಗಿ ಉಟ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ. ಇದನ್ನ ಹೇಳಿದೀನಿ ಅಂತನಾದ್ರು ಬೈತಾರೆ. ಸೊ ಅದಕ್ಕೇನೆ ನಾನು ತುಂಬ ಏನಾದರೂ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ಸಿದ್ರೆ ಸ್ಯಾರಿ ಉಟ್ಸ್ಕೊಳಕ್ಕೆ ಕರ್ಸ್ಕೋತೀನಿ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಬಂದು ಪಾಪಚ್ಚಿಯವರು ಸ್ಯಾರಿ ಉಟ್ಸ್ಕೊಟ್ಟು ತಿಂಡಿ ಹಾಕೊಟ್ಟು, ನನಗೆ ದೋಸೆ ಎಲ್ಲ ಹಾಕೊಟ್ಟು ತಿನ್ನು ಅಂತ ಹೇಳ್ಬಿಟ್ಟು ತಿನ್ಸ್ಬಿಟ್ಟು ಹೋದ್ರು. ಪಾಪ ಅವ್ರು ನನ್ನ ಜೊತೆ ಸುಮಾರು ದಿನ ಆಗಿದೆ. ಆ್ಯಕ್ಚುಲಿ ನಮ್ಮ ಮನೆಗೂ ಅವ್ರ ಮನೆಗೂ ಹತ್ರ ಇದೆಯಾ, ಅದೊಂದು ರೀಸನ್ನು. ಏನದು ಬಂದು ನನ್ನ ಜೊತೆ ಲಾಸ್ಟ್ ವೀಕಿಂದನೂ ಹೇಳ್ತಾನೆ ಇದ್ರು, ಬರ್ತೀನಿ ನಂಗೆ ರಜೆ ಇದೆ, ಈಗೇನು ವರ್ಕ್ ಇಲ್ಲ ಅಂತ. ಬಟ್ ಮಮ್ಮಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇರೋ ರೀಸನ್ಸಿಂದ ಅವರು ಬರೋಕ್ಕಾಗಿಲ್ಲ. ಇವತ್ತು ಹಾಗೆ ನಾನು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಶಿ ಕೇಮ್. ವಿ ಹ್ಯಾಡ್ ಟು ಸ್ಪೆಂಡ್. ವರ್ಷಿನಿದು ಅವ್ರದ್ದು ಒಳ್ಳೆ ಫನ್ ಇತ್ತು, ಬಟ್ ನಾನು ಅವಾಗ ಐ ಕುಡೆಂಟ್ ಟೇಕ್ ಅ ವಿಡಿಯೋ. ವರ್ಷಿನಿನ ವೈಷ್ಣವಿ ಅಂತಾರೆ. ವರ್ಷಿನಿ ನಿಮ್ನ ಹೆಸರು ಇನ್ಮೇಲೆ ಪುಷ್ಪವತಿ ಅಂತ ಕರೋ, ಪುನುಗುವತಿ ಕರಿತೀನಿ. ಪುಷ್ಪ ಅಕ್ಕ ಅಂತೂ ಹೇ ಇಲ್ಲಡಾ ನಂಗೆ ಮರ್ತೋಗುತ್ತೆಡಾ ಅನ್ಕೊಂಡು ಫುಲ್ ಇದು ಮಾಡ್ತಾ ಇದ್ರು. ಸೊ ಇವತ್ತಿನ ಡೇ ಹೀಗಿದೆ. ಆ್ಯಂಡ್ ಇವತ್ತು ಒನ್ ಮೋರ್ ಇವೆಂಟ್ ನಾನು ಇವತ್ತು ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಆ ಇವೆಂಟ್ ಅಟೆಂಡ್ ಮಾಡೋದು ನನ್ನ ಕ್ಲೋಸ್ ಫ್ರೆಂಡ್ ಸುಚಿತ್ರ ಅವ್ರದ್ದು. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್ ಏನಂದರೆ, ನಮ್ಮ ಸುಚಿತ್ರ ಅವರು ಫಸ್ಟ್ ಟೈಂಪರು ನನಗೆ ನಮ್ಮ ಹೌಸ್ ಆಫ್ ಲವರ್ಗೂ ಅವರೇ ಕೊಟ್ಟಿದ್ದು. ಸೊ ಒನ್ಸ್ ಮೋರ್ ಇವತ್ತು ಅವರು ಊರಹಬ್ಬ ಆಚರಿಸ್ತಾ ಇದ್ದಾರೆ ಅವರ ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರನೂ ಹ್ಯಾಂಪರ್ನ ಆರ್ಡರ್ ಮಾಡಿದ್ದಾರೆ, ಪ್ಲೇಸ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮ ಹೌಸ್ ಆಫ್ ಲವರ್ ಕಡೆಯಿಂದ ಅವ್ರಿಗೆ ಒಂದಷ್ಟು ಹ್ಯಾಂಪರ್ಸು, ಬೊಕೇಸು ಎಲ್ಲ ಹೋಗ್ತಾ ಇದೆ. ಸೊ ಅದೊಂದು ಖುಷಿ ವಿಚಾರ. ನಮ್ಮ ಹೌಸ್ ಆಫ್ ಲವರ್ ಹ್ಯಾಂಪರ್ಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಡೀಟೇಲಿಂಗ್ ವರ್ಕ್ ಸುಮಾರು ಜನ ನಂಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಹೇಳಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ, ನನ್ನ ಹೌಸ್ ಆಫ್ ಲವರ್ ಪೇಜಲ್ಲಿ ಎಲ್ಲರೂ ಹ್ಯಾಂಪರ್ ಬಗ್ಗೆ ನೀವು ಡೀಟೇಲಿಂಗ್ ವರ್ಕ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇದು ಒಂಥರ ಔಟ್ ಮೂಮೆಂಟ್. ಮೇ ಬಿ ಇದೆಲ್ಲ ಎಲ್ಲರಿಗೂ ಆಗಿರುತ್ತಲ್ಲ ಹುಡುಗಿಗೆ. ಎಷ್ಟು ನಾನು ಅನ್ಕೊಂಡೆ ಮನೇಲಿ ಹಾಕೋಬೇಕಾದ್ರೇನೆ ಈ ಇಯರಿಂಗ್ದು ಸ್ವಲ್ಪ ಬ್ಯಾಗ್ ತಿರುಪ ಸ್ವಲ್ಪ ಲೂಸ್ ಇತ್ತು. ಮರ್ಯಾದೆಗೆ ದಿವೆ ಎಕ್ಸ್ಟ್ರಾ ಇಟ್ಕೋ ಅಂತ
ಅನ್ಸಿತ್ತು ಎಲ್ಲೋ 7th ಸೆನ್ಸಲ್ಲಿ. ನಾನು ಆದರೆ ತುಂಬ ಓವರ್ ಗ್ರಾಂಟೆಡ್ ಆಗಿ ಏನಾಗಲ್ಲ, ಫಿಕ್ಸ್ ಆಗಿದೆಯಲ್ಲ ಇರುತ್ತೆ ಅಂತ ಅನ್ಕೊಂಡ್ರೆ, ಈಗ ಇದು ಬಿದ್ದೋಯ್ತು. ಸದ್ಯ ತಿರುಪತಿ ಇದೆ ಇಲ್ಲದೆ ಅದನ್ನ ಬೇರೆ ಎಲ್ಲಪ್ಪ ಹುಡ್ಕೊಂಡು ಹೋಗ್ಲಿ, ಟಾಸ್ಕ್ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. 10:30ಗೆ ಬರ್ತೀನಿ ಅಂತ 11:45 ಹೋಗ್ತಾ ಇದ್ದೀನಿ. ಯಾವತ್ತಾದ್ರೂ ಇವೆಂಟಿಗೆ ಆನ್ ಟೈಮಿಗೆ ಹೋಗಿದ್ದುಂಟಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆ್ಯಕ್ಚುಲಿ ಇವತ್ತು ನಾನು ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ತುಂಬ ಡಿಫ್ರೆಂಟಾಗಿ ಆಗ್ತಿದೆ ಇವತ್ತು. ನಾನು ಐ ಆ್ಯಕ್ಚುಲಿ ಕಾಜಲ್ ಆಗ್ತಾ ಇದೆ, ಬಟ್ ಇವತ್ತು ಐ ಮೇಲ್ಗಡೆ ಎಲ್ಲ ಕಾಜಲ್ ಹಾಕಿ ಸ್ಮಜ್ ಮಾಡಿ ಫುಲ್ ರೆಡಿ ಆಗಿದ್ದೀನಿ. ಯಾಕೆ ಖುಷಿಗೆ ಅಂತ ಗೊತ್ತಿಲ್ಲ. ಓಕೆ, ಐ ಆಮ್ ಬ್ಯಾಕ್ ವಿತ್ ಮೈ ಇಯರಿಂಗ್. ಐ ಹೋಪ್ ಸೊ ಇದು ಇವಾಗ ನೆಕ್ಸ್ಟ್ ಬೀಳಲ್ಲ ಅಂತ, ಬಟ್ ಆದ್ರೆ ಇವಾಗ ಕಾನ್ಶಿಯಸ್ ಆಗ್ಬಿಡ್ತು ನನಗೆ ಇದು ಬಿದೋಗುತ್ತೆ ಅಂತ. ಸೊ ಪದೇ ಬೆಳಗ್ಗೆ ಬರೀ ಇದೇ ಕಿವಿದೆ ಇಯರಿಂಗು ತೆಗಿಯಕ್ಕೆ ಹೋಗಿ ಆ ಗೋಲ್ಡ್ ಇಯರಿಂಗು ನಾನು ಸಣ್ಣದು ಹಾಕೋದು ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ಅದು ತೆಗಿಯೋಕ್ಕೆ 10 ನಿಮಿಷ ತೊಗೊಂಡಿದ್ದೀನಿ. ತಿರ್ಗಿಸಿ ಕಿವಿ ಹಿಡ್ಕೊಂಡು ಕೆಂಪು ಆಗ್ಬಿಟ್ಟಿದೆ ಆಲ್ರೆಡಿ. ಈಗ ಇದೇ ಕಿವಿದೆ ಇಯರಿಂಗು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನನಗೆ ಜೋರಾಗಿ ಒತ್ತಿ ಇನ್ನೂ ಹೌದಾನೆ. ಸೊ ಇವತ್ತಿನ ಹ್ಯಾಂಪರ್ ಅನ್ಫಾರ್ಚುನೇಟ್ಲಿ ನಾನು ಅದ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ನಾನು ರೆಡಿಯಾಗಿ ಹೊರಡೋದೇ ಲೇಟ್ ಆಗ್ತಾಯಿತ್ತು. ಬಟ್ ಐ ವಿಲ್ ಪೋಸ್ಟ್ ದ ಪಿಕ್ಚರ್ಸ್ ಆ್ಯಂಡ್ ಅವ್ರ ಹತ್ರ ನಾನು ಫೋಟೋಸ್ ತೊಗೊಂಡು ಏನು ನನ್ನ ಹತ್ರ ಇದೆಯೋ ಅದನ್ನು ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಚೆಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ಗೆ, ನನ್ನ ಹೌಸ್ ಆಫ್ ಫ್ಲವರ್ ಪೇಜ್ಗೆ ಆ್ಯಂಡ್ ನನ್ನ ಪರ್ಸ್ನಲ್ ಪೇಜ್ಗೆ ಸುಮಾರು ಜನ DM ಮಾಡ್ತಾ ಇದ್ದೀರಾ. ವ್ಲಾಗ್ಸ್ ಚೆನ್ನಾಗಿ ಬರ್ತಾ ಇದೆ. ನಂಗೆ ಅದರ ಅದೊಂಥರ ಮೆಸೇಜಸ್ ಬಂದರೆ ನಂಗೆ ಒಳ್ಳೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಇಲ್ಲ ಏನು ಗೊತ್ತಾ, ಸಖತ್ ಸೋಂಬೇರಿ ನಾನು ವಿಡಿಯೋ ಯಾರಾದ್ರೂ ನೆನಪಿಸ್ತಾ ಇರಬೇಕು, ಹಾಂ ವಿಡಿಯೋ ಮಾಡು ಅಂತ. ಅವಾಗ ಮಾತ್ರ ನಾನು ಇದು ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ಅದು ಬಿಟ್ಟರೆ ಒಂದು 100 ಥಿಂಕಿಂಗ್ಸ್ ಎದ್ದಿದ ತಕ್ಷಣನೇ ಕೊಡ್ತಾರೆ. ನನ್ಗೆ ಈಗಲೇ ವಯಸ್ಸಾಗಿರೋ ಥರ 1000 ರೆಸ್ಪಾನ್ಸಿಬಿಲಿಟಿ ಇರೋ ಥರ ಫುಲ್ಲು ಓಲ್ಡ್ ವುಮೆನ್ ಥರ ಆಡ್ತಾ ಇದ್ದೀನಿ. ಸೊ ಅವಾಗ ಈ ಥರ ಅಪ್ರಿಸಿಯೇಷನ್ ಮೆಸೇಜಸ್ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಂಗೊಂದು ಜೋಶ್, ನೆಕ್ಸ್ಟ್ ಟೈಮ್ ಏನು ಬೆಟರ್ ಮಾಡ್ಬೋದು. ಆ್ಯಕ್ಚುಲಿ ಫಸ್ಟ್ ವಿಡಿಯೋಗೂ ಈ ಕಂಪೇರ್ ಮಾಡಿದ್ರೆ ಈ ವಿಡಿಯೋಗೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ, ಸಿಕ್ಕಾಪಟ್ಟೆ ಮಾರ್ಕ್ ಚೇಂಜಸ್ ಆಗಿದೆ. ನಿಮ್ಮ ರಿಯಾಕ್ಷನ್ದು ಪ್ರತಿಯೊಂದು ಚೆನ್ನಾಗಾಗಿದೆ ಅಂತ ಸುಮಾರು ಜನ ಮೆಸೇಜ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ಅಂತ ಮಾತಾಡೋದ ಅಥವಾ ಬೇಕು ಅಂತ ನನ್ನ ಕೆಣಕಕ್ಕೆ ಮಾತಾಡೋದ? ನೀನು ನಾನು ಅರ್ಧ ಗಂಟೆ ಆದ್ರೂ ಅಂತೀನಿ, 1 hour ಆದ್ರೂ ಅಂತೀನಿ. ಕಾಯ್ಬೇಕು ಸುಮ್ಮನೆ, ಜಾಸ್ತಿ ಎಲ್ಲ ಮಾತಾಡಂಗಿಲ್ಲ. ನನ್ನಿಷ್ಟ ನೀನ್ ಕಾಯ್ಬೇಕು ಅಂತ ಹೇಳ್ತಾ ಇದೀನಲ್ಲ. ನಾನ್ ಹೇಳಿದ್ಮೇಲೆ ಎಲ್ಲರೂ, ನೀನಲ್ಲ ಎಲ್ಲರೂ ಕಾಯ್ಬೇಕು, ಯಾರಿಗೂ ಯಾವ್ದು ಆಪ್ಷನ್ ಇಲ್ಲ. ಓಕೆ ಬಾಯ್, ಬರ್ತೀನಿರು. ನಾನು ಮಾತಾಡ್ತಾ ಅದು ಏನೇನು ಮರ್ತಿರ್ತೀನೋ, ಅದು ಏನೇನು ಮಾತಾಡಿರ್ತೀನೋ, ಅದು ಇಂಟರಪ್ಷನ್ ಎಷ್ಟಾಗಿರುತ್ತೋ ನನಗೆ ಮರ್ತೋಗ್ತಾ ಇದೆ. ವಿ ರೀಚ್ಡ್ ಫೈನಲಿ ಊರು ಹಬ್ಬದ ಉತ್ಸವ. ಹೆಂಗೆ ಫುಲ್ ಶಾಕ್ ಅದ? ನೀನೇನು ಕ್ಯಾಮ್ರಾ ಹಿಡ್ಕೊಂಡಿದ್ಯಾ? ಹಲೋ, ಡೋಂಟ್ ಕಾಪಿ ಮೀ ಬ್ರದರ್, ಗೋ ಬ್ಯಾಕ್. ಔಟ್ಫಿಟ್ ತೋರ್ಸೋಣ ಇವತ್ತು ಉಮೇಶ್ದು. ವಾವ್, ಯು ಲುಕ್ ಸೋ ನೈಸ್. ಸ್ನಾನ ಮಾಡಿದ್ಯಾ? ಬನೀನ್ ತೋರಿಸ್ತವನೆ. ಉಮೇಶ್ ಯಾವ ಬ್ರ್ಯಾಂಡ್ ಬನೀನ್ ಹಾಕೊಂಡಿದ್ರು? ಹಿಂದಕ್ಕೆ ಹೋಗು, ಸ್ವಲ್ಪ ಔಟ್ಫಿಟ್ ತೋರ್ಸೋಣ ನಿಂದು. ಗೋ ಬ್ಯಾಕ್. ಎಲ್ಲ ಹುಡುಗಿರ್ ನೋಡ್ತಾ, ಹೋಗಿ ಹಿಂದಕ್ಕೆ. ನಂದು ತೋರಿಸ್ತೀನಿ ಇರು. ಏನ್ ಬ್ರೋ, ಫುಲ್ ರಿತಿಕ್ ರೋಷನ್ ತರ ಕಾಣ್ತಾ ಇದೆಯಾ? ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಿದೆ ಅಂತ ನನ್ನ ಇಮಿಟೇಟ್ ಮಾಡಿದ್ರೆ ಸಾಯಿಸ್ಬಿಟ್ಟು. ಚಿಕ್ಕ ಹುಡುಗ ಪೌಟ್ ಮಾಡ್ತಾ ಇದ್ದೆ. ನಮ್ಮ ಸಮಾಗಮನಕ್ಕೆ ಕಾರಣ ಸುಚಿತ್ರಾ ಅವ್ರದ್ದು ಪುಟ್ಟದಹಳ್ಳಿ ಊರಪ್ಪ. ಹೌದು, ಇದೀಗ ಬಂದ ಸುದ್ದಿ. ಇಂದು ಗೊತ್ತಿಲ್ಲ ನಂಗೆ ಏನು ಮಾತಾಡಬೇಕು ಅಂತ. ಏನೋ ಸೊಪ್ಪ ಇದು. ಮಾತಾಡೋಕೆ ಗೊತ್ತು. Off the camera I can talk too much. On the camera I can't talk too much because people will think I am weird. No, I am mad. ಹುಚ್ಚಿ ಅಂತ ಕನ್ನಡದಲ್ಲಿ. ಹುಚ್ಚ ಜೊತೆಗಿರೋರೇ ಹುಚ್ಚಿ ಅಂತ ನಾನು ಅನ್ಕೊಳ್ಳಲ್ಲ.
ನನ್ನ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳಲ್ಲ ಜನರು, ಅದನ್ನ ಹುಚ್ಚಿ ಅಂತ ಕನ್ವರ್ಟ್ ಅರ್ಥ ಮಾಡಿ. ಮಾಡ್ಕೊಳ್ಳೋ ಇನ್ನೇನು ಮದುವೆ ಆಯ್ತಲ್ಲ ಬಿಡಿ, ಅರ್ಥ ಮಾಡ್ಕೊಂಡು ಬರ್ತಾರೆ. ನನಗೆ ಇವನು ಒಂದು ನನ್ನ ಮದುವೆಗೆ ಏನು ಗಿಫ್ಟ್ ಕೊಡ್ತಾನೆ ಅಂತ ಕೇಳಿ ಆಮೇಲೆ ಮದುವೆ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ. ನಮ್ಮ ಕೇಳಿ ಏನಾಗುತ್ತೆ, ಇದೊಂದು ಗಿಫ್ಟ್ ಕೊಡ್ತೀವಿ. ಇದಾಗ ಗಿಂಬಲ್ ಅಲ್ಲ, ನನಗೆ ಬೇಡ, ಕ್ಯಾನ್ಸಲ್. ಫ್ರೀಯಾಗೆಲ್ಲ ಬರಲ್ಲ, ಕಾಸು ಇಸ್ಕೊತೀನಿ. ಅದನ್ನೇ ಹೇಳ್ತಾ ಇರೋದು. ಎಲ್ಲಿ ಇಲ್ಲೇನಾ ಸುಮ್ಮನೆ ನಿಂತ್ಕೊಳ್ಳೋದಾ? ಸುಮ್ಮನೆ ಯಾಕೆ ನಿಂತ್ಕೊತೀರ? ಇಲ್ಲಿ ಬನ್ನಿ, ಹೋಗ್ಲೇ ಇಲ್ಲಿ ಇರ್ತಲ್ಲ, ಇಲ್ಲಿ ಚೆನ್ನಾಗಿತ್ತು. ಇವತ್ತು ಆ್ಯಕ್ಚುಲಿ ಉಮೇಶ್ನ ಯಾರೊಬ್ರು ಫೈಂಡ್ ಔಟ್ ಮಾಡಿ ದಿವ್ಯನ್ ಯೂಟ್ಯೂಬ್ ಬ್ಲಾಗಲ್ಲಿ, ದಿವ್ಯಾ ಗೌಡದು ಯೂಟ್ಯೂಬ್ ಬ್ಲಾಗಲ್ಲಿ ನಿಮ್ಮನ್ನ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಯೂಟ್ಯೂಬ್ ಅಷ್ಟು ಫೇಮಸ್ ಆಗಿದೆ ಅಂದರೆ ನಿಮ್ಮ ಯೂಟ್ಯೂಬ್ ಫೇಮಸ್ ಆಗಿಲ್ಲ, ನಾನು ಫೋಟೋಗ್ರಫಿ ಫೇಮಸ್ ಆಗಿರೋದು ಅದಕ್ಕೋಸ್ಕರ ಅಂದರು ಅಂತ. ಅದರಲ್ಲೂ ಏನು ಮಾಡೋಕ್ಕಾಗಲ್ಲ ಜನ. 10 ನಿಮಿಷದಲ್ಲಿ ಮುಗಿಬೇಕಾಗಿರೋದು, ಅರ್ಧ ಗಂಟೆ ಆದರೂ ಮುಗಿಲ್ಲ ನಿಮ್ಮ ಶೂಟು. ನಾನೇನು ಮಾಡಲಿ, ಮಾತಾಡ್ಕೊಂಡೆ ಲೇಟ್ ಮಾಡ್ತಾ ಇದ್ದಾರೆ. ಆಯ್ತಾಯ್ತು, 2 ನಿಮಿಷದಲ್ಲಿ ತೆಗಿ. ಏನು ಎಸ್ಥೆಟಿಕ್ಸು ಹುಡುಗಿರಿಗೆ ಮಾತ್ರ ಇಲ್ಲ ಅಲ್ಲ, ಫ್ಲವರ್ ಹುಡುಗರಿಗೂ ಇರುತ್ತಾ? ಅಫ್ಕೋರ್ಸ್. ಏನೋ ಮಾಡ್ತಿದ್ಯಾ? ಏನ್ ಸುಚಿ ಇಷ್ಟ ರೆಡಿ ಆಗ್ಬಿಟ್ಟಿದ್ಯಾ? ಇಲ್ಲ, ಎಲ್ಲೋ ಇಸ್ ಐ ಲೈಕ್ ಎಲ್ಲೋ. ಮೊನ್ನೆ ವೈಟ್ ಅಂದ್ರೆ ಇವತ್ತೆಲ್ಲ ಅಂತ ನೋಡ, ರೆಡ್ ಅಲ್ಲೇ ಮಾಡ್ತೀರಾ ಸರ್? ನೀವು ಹೇಳ್ತಾ ಇವ್ರಿಗೆ ರೆಡ್ ರೋಸ್ ಕೊಡ್ತೀವಿ, ಇವ್ರಿಗೆಲ್ಲ ಕೊಟ್ಟಿರೋದು ರೆಡ್. ನೋಡಿ ಗೈಸ್, ಅಷ್ಟಾಗಿದ್ದು ನಾನಲ್ಲ, ಆದ್ರೂ ಅವ್ರಿಗೆ ರೆಡ್ ಕೊಟ್ಟಿದ್ದಾರೆ, ನಂಗೆ ಎಲ್ಲ ಕೊಟ್ಟಿದ್ದಾರೆ. ಮೇಲೆ ಲವ್ ಇಲ್ಲ ಅವ್ರಿಗೆ ಅಂತ, ನನ್ನ ಮೇಲೆ ಇವ್ರಿಗೆ ಲವ್ ಇಲ್ಲ. ಜಾಸ್ತಿ ಲವ್ ಇವ್ರ ಮೇಲೆ ಇರೋದು. ಯಾವ್ದು ಕೊಟ್ಟರು ನಂಗೆ ಇಸ್ಕೋತಾರೆ ಅಂತ ಇವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ. ಪ್ರತಿಭಾ ಅವ್ರಿ ನಮ್ಮ ಹೊಸ ಫ್ರೆಂಡ್. ಈಗ ನಾನು ಇವ್ರ ಗ್ರೂಪ್ ಆ್ಯಡ್ ಆನ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿಂದ ಎಷ್ಟೆಷ್ಟು ಟ್ರಿಪ್ ಎಷ್ಟೆಷ್ಟು ಫನ್ ಆಗುತ್ತೋ ಗೊತ್ತಿಲ್ಲ. ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ ನನ್ನ. ಥ್ಯಾಂಕ್ ಯು ಸೋ ಮಚ್. ನಾನು ವೆಲ್ಕಮ್ ಮಾಡಿದ್ದು ಗೈಸ್, ಥ್ಯಾಂಕ್ಸ್ ಅವ್ರಿಗೆ ಅಂತ. ಉಮೇಶ್ ಇದ್ರೇನೆ ಲಾಭ ಚೆನ್ನಾಗಿರೋದು. ಇಲ್ಲಿ ಉಮೇಶ್ ಇಲ್ಲ ಅಂದ್ರೆ ನಾನು ಚೆನ್ನಾಗಿ ಮಾಡ್ತೀರಾ, ಬಟ್ ಆದ್ರೆ ಅವ್ರಿದ್ರೆ ಚೆನ್ನಾಗಿರುತ್ತೆ. ಅವ್ರು ಜಾಸ್ತಿ ರೇಗ್ಸದ, ನಾನು ಜಾಸ್ತಿ ರೇಗ್ಸದ. ನೀವು ಅವರೇ ಗೊತ್ತಾಯ್ತಾ? ನನ್ನ ಬ್ಲಾಗ್ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಇವ್ರ ಮನೇಲಿ ಇರುತ್ತೆ, ಊಟಕ್ಕೆ ಕರೆದಿರ. ಬಾಯ್. ಚೆನ್ನಾಗುತ್ತೆ ನಿಮ್ಮ ಬ್ಲಾಗ್ ಇನ್ನೂ ಚೆನ್ನಾಗಿ ಹೋಗ್ಲಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಸೋ ಸ್ವೀಟ್ ಆಫ್ ಅವರ್. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೋಗಲ್ವಂತೆ ಅವ್ರ ಮನೆ ಕರೆದ್ರಿ, ಹಾಯ್ ಮಾಡ್ಬಿಡ. ಅಲ್ಲ ಆಯ್ತು, ಹಾಯ್ ಮಾಡಾಯ್ತು. ಹಾಯ್, ನನ್ನ ಯೂಟ್ಯೂಬ್ ಬ್ಲಾಗ್ ಹಾಯ್ ಮಾಡು. ಹಾಯ್ ಯೂಟ್ಯೂಬ್ ಬ್ಲಾಗ್ ಚಾನಲ್ ತಿನ್ಸ್ಬಿಟ್ಟು ಆಮೇಲೆ ನಂಗೆ ನೋಡ್ದಾ? ನಂಗೆ ತಿನ್ಸ್ತೀಯಾ? ಗಲೀಜ ತಿನ್ಸ್ತೀಯ ನಂಗೆ. ಪೋಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅದು ಚೆನ್ನಾಗಿ ಕ್ಯಾಮ್ರಾಗೆ. ಕಾನ್ಶಿಯಸ್ ಇಲ್ಲಿ ನನಗೆ. ಪಾಪ ಏನು ಟ್ರಿಪ್ ಎಲ್ಲ ಫುಲ್ ಕಟ್ಟ. ಹೌದಾ? ಓ, ಹಿಂದೆ ಹಾಕೊಂಡು ಕೊಟ್ಲು ರೋದ್ನೇನೆ. ಅವ್ರು ಏನೋ ಹೇಳ್ತಾ ಇದ್ರಲ್ಲ ಬೆಳಗ್ಗೆ ನನಗೆ, ಏನು ವೇಸ್ಟ್ ನ ಏನೋ ಮಾಡ್ತಿದ್ದೆ ಅಂತ ಹೇಳಿ. ಲೈಕ್ ಕಾರ್ಡ್ಬೋರ್ಡ್, ಪೇಪರ್ಸ್ ಅಂಡ್ ಆಲ್. ಅದನ್ನ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ಕ್ರಿಯೇಟಿವೇಷನಲ್ಲಿ ಐ ಕ್ರಿಯೇಟೆಡ್ ಟು ಸಮಥಿಂಗ್ ಎಲ್ಸ್. ವೆರಿ ನೈಸ್. ಬೇಸಿಕಲಿ ಅದು ಕಸದಿಂದ ರಸ ಅಂತ ಅರ್ಥ. ನಾನು ಬಂದಿರೋದು ಖುಷಿಯಾಗಿಲ್ಲ. ಆಯ್ತು, ಯಾರು ಹೇಳಿದ್ರು? ಇವಾಗ ಆಲ್ರೆಡಿ ಅದನ್ನ ರೆಕಾರ್ಡ್ ಮಾಡ್ತಾ ಇದೆಯಾ? ಇವಾಗ ಸೆಂಡ್ ಆಫ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಮೇಡಮ್ ನಮ್ಮ
ಊರೊಬ್ಬಕ್ಕೆ ಬಂದಿದ್ದಾರೆ. ಇಲ್ಲಿ ಇವ್ರು ಬಿಸಿ ಶೆಡ್ಯೂಲ್ ಇಂದ ನಮಗೆ ಫ್ರೀ ಮಾಡಿಸ್ಕೊಂಡು ಕರ್ಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಹೆಂಗೆ ಸರಿ ಇಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇಲ್ಲ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹೇಳಿ ನಾನು ಸಾರಿ ಎಲ್ಲ ಹೇಳಿದ್ದೀನಿ ಅಂದ್ರೆ ಇನ್ನೇನು ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವ್ರಿಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಹಾಯ್ ಸರ್. ಬಾಯ್ ಬಾಯ್ ಬಾಯ್. ನೀನು ನಿನ್ನ ಕರ್ಕೊಳ್ಳೋದಲ್ಲದೆ ನಿನ್ನ ಐಟಮು ನಿನ್ನ ಎಲ್ಲಾನು ತಗೋಬೇಕಾ? ನನಗೋಸ್ಕರ ತಗೊಳ್ಳೇಬೇಕು. ಹಿಂಗೆ ಹೇಳಿದೆ ಚೆನ್ನಾಗಿ ಕಾಣ್ತಿದ್ದೀನ. ನಾನು ಓದಿದ್ದ ಸ್ಕೂಲು ನಮ್ಮ ಗಿರಿನಗರ್ ಸ್ಕೂಲು. ಪಡ್ಡು ಈಟಿಂಗ್ ಇನ್ ಮೋನಿಶ್ ಕಾರ್ನರ್. ನಾನು ಇದೇ ಫಸ್ಟ್ ಟೈಮ್ ಕೇಳ್ತೀನಿ ಸೆಟ್ ಮಸಾಲ ದೋಸೆ. ಐ ಮೀನ್ ನಾನೇ ಅಂದ್ಕೊಂಡೆ ಸೆಟ್ ದೋಸೆಗೆ ಏನಾದ್ರು ಸ್ವಲ್ಪ ಖಾರ ಎಲ್ಲರೂ ಏನಾದ್ರು ಹಾಕ್ತಾರೆ ಅಂದ್ಕೊಂಡೆ. ನೋಡಿದ್ರೆ ದಿಸ್ ಇಸ್ ಡಿಫ್ರೆಂಟ್. ಸೆಟ್ ಮಸಾಲ ದೋಸೆ. ನಮ್ಮ ಡ್ಯಾಡಿಯ ಡ್ರಾಯಿಂಗ್ ಸ್ಕಿಲ್ಸ್ ನೋಡ್ತೀರಾ? ಲುಕ್ ಅಟ್ ದಿಸ್. ಏನು ಬ್ರೈನ್ ಇದೆ ನಮ್ಮ ಡ್ಯಾಡಿಗೆ ಅಂದರೆ ಅದಕ್ಕೆ ನಾವೆಲ್ಲ ಇಷ್ಟೊಂದು ಬುದ್ಧಿವಂತರ. ಸೈಜಸ್ ಹೇಗೆ ಅಂತ ಅದನ್ನ ಲೇಔಟ್ ಹಾಕಿದ್ದೀನಿ. ಇವಾಗ ನಿಮ್ಗೆ ವಾಟ್ಸಪ್ ಕಳಿಸಿದ್ದೀನಿ. ಲಕ್ಷ್ಮಿ ಸಂಘದ ಹೆಡ್ ನೀವೇ ಅಲ್ವಾ? ಮೇಡಮ್ ನಂಗೆ ಹೊಸಿ ಲೋನ್ ಬೇಕಿತ್ತು, ದುಡ್ಡು ಬೇಕಿತ್ತು, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಮೇಡಮ್ ನೀವು ಎಲ್ಲಿ ಬರ್ಬೇಕಂತೆ? ನಂಬರ್ ಇತ್ತಾ ನಿಮ್ಮ ಹತ್ರ? ಬಂತಾ? ಅಯ್ಯೋ, ಇವತ್ತು ಅಡುಗೆ ಭವ್ಯ ಅವ್ರು ಮಾಡ್ತಾರೆ. ನೋಡೋಣ ತಿನ್ನೋ ಥರ ಇರುತ್ತಾ ಅಥವಾ ಏನು ಅಂತ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹ್ಞೂ ಫೋರ್ಸ್ಫುಲ್ಲಿ ಹೇಳ್ತಿದ್ದಾಳೆ. ನಂಗೆ ಇಷ್ಟ ಇಲ್ಲ ಅಂದ್ರು ನನ್ನ ಪದೇ ಆಕ್ಚುಲಿ ತೋರಿಸಿ. ಈ ಫೋನು ಭವ್ಯನ ಹತ್ರ ಇರುತ್ತೆ, ಭವ್ಯ ವ್ಲಾಗ್ ಮಾಡ್ತಾಳೆ. ಆ ಫೋನ್ ನನ್ನ ಹತ್ರ ಇರುತ್ತೆ, ನಾನು ವ್ಲಾಗ್ ಮಾಡ್ತೀನಿ. ಸೊ ಬೇಡ ಅಲ್ಲ, ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಲೆಟ್ಸ್ ಸ್ವ್ಯಾಪ್ ದ ಫೋನ್, ಲೆಟ್ಸ್ ಸ್ವ್ಯಾಪ್ ದ ಚಾನೆಲ್. ಇಬ್ರು ಚಾನಲ್ ಅಲ್ಲೂ ಬೇರೆ ಬೇರೆ ಹೇಳ್ತಿದ್ದಾರೆ. ನೋ ಬೇಡ, ದಯವಿಟ್ಟು ನೋ ನೋ, ಈ ತರದೊಂದು ಕೆಲಸ ಮಾಡಬೇಡಿ ಅಂತ ಬೈತಾ ಇದ್ದಾರೆ. ಸುಮ್ಮನೆ ಜಾಸ್ತಿ ಮಾಡ್ತಾ ಇದ್ದಾಳೆ. ಸೊ ಇವತ್ತು ನಾವು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ ಫುಲ್ ಫನ್ ಬ್ಲಾಗ್ ಆಗಿರುತ್ತೆ. ಸೊ ದಿವ್ಯಾ ಗೌಡ ಅವ್ರ ಕೈಲಿ ನಾನು ಫೋನ್ ಕೊಡ್ತಿಲ್ಲ, ಇದು ಪೂರಾ ನಾನೇ ಇರ್ತೀನಿ. ಸೊ ನನ್ನ ಟ್ರಸ್ಟ್ ಮಾಡಿ ಈ ಬ್ಲಾಗ್ನ ನೋಡಿ ಆ್ಯಂಡ್ ಲೆಟ್ಸ್ ಗೋ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ರೆ ನೋಡಿ, ನಾನು ಮಾತಾಡೋದಲ್ಲ ಅವಳ ಚಾನಲಲ್ಲೂ ತೋರಿಸ್ತವಳು ಎಲ್ಲ ಕಡೆ. ಇವಾಗ ಫೋನ್ ಕೊಡು, ನಾನು ನಿನ್ನ ಬ್ಲಾಗಲ್ಲಿ ನಾನು ಮಾತಾಡ್ತೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಾರಿ, ದಿವ್ಯನ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ಳು ಬರಲ್ಲ ಅಂದ್ರು, ಹಿಂಸೆ ಕೊಟ್ಟು ಒಂದು ಸ್ವಲ್ಪ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಇರೋ ದೃಷ್ಟಿನೆಲ್ಲ ತೆಗ್ಸಿ ಮಟಾಶ್ ಮಾಡಿಸಿ ಹೊಸ ಹೆಜ್ಜೆನ ಇಡೋಣ ಅಂತ ಹೋಗ್ತಾ ಇದೀವಿ. ನಮ್ಮಿಬ್ರು ಹಿಂಗೆ ಬೇರ್ ಮಾಡ್ಬೇಕಾಗತ್ತೆ. ಸೊ ಲೆಟ್ಸ್ ಸಿ. ಇಲ್ಲ ನಾನಿಲ್ಲ, ಅವಳೊಬ್ಳು ಮಾತ್ರ. ಜಾಸ್ತಿ ಆಕ್ಚುಲಿ ನೋಡಿ, ನಿಮ್ಗೊಂದು ತೋರಿಸ್ತೀನಿ ದಿವ್ಯಾ ಗೌಡ ಫೋಟೋ. ಸೊ ಕ್ಯೂಟ್ ಅಲ್ಲ? ಇದು ತೋರಿಸು, ಚೆನ್ನಾಗಿದೆ. ದಿವ್ಯಾ ಅಂಡ್ ಮೀ. ನಾನೇನು ಮಾತಾಡಲ್ಲ, ನಾನು ವರ್ಡ್ಸೇ ಇಲ್ಲ. ನೆಕ್ಸ್ಟ್ ಇವತ್ತು ಪೂರಾ ದಿನ ವಿ ಆರ್ ಹ್ಯಾವಿಂಗ್ ಸೋ ಮಚ್ ಫನ್ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಇವಳು ಫ್ರೆಂಡ್ಸ್ ಅವಳು ಯಾರನ್ನೂ ಕರ್ದಿಲ್ಲ, ಎಲ್ರೂ ನಾನು ಕರ್ದಿರೋದು. ಬೆಟ್ ನಂಗೋಸ್ಕರ ಬರ್ತಾ ಇದ್ದಾರೆ. ಸೈಕಲ್ ಗ್ಯಾಪಲ್ಲಿ ಹೆಂಗ್ ಬಿಲ್ಡಪ್ ಹಾಕೋಬಹುದು ಅಂತ ಇವಳು. ಓಕೆ, ಲೆಟ್ಸ್ ಗೋ. ಟೈಮ್ ಆಗಿದೆ, ಹೋಗೋಣ. ನೋಡಿ ಇವಳು. ನೀನು ಇವತ್ತು ಏನೇನು ಮಾಡ್ತೀಯೋ? ಬರೀ ಇವತ್ತು ಭವ್ಯನ್ನ ತೋರಿಸೋದ್ರಲ್ಲಿ ನನಗೆ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ ಭವ್ಯನ ಮಾತ್ರ ತೋರಿಸಿ ಅಂತ. ಸೊ ನೋಡೋಣ ಹೆಂಗೆ ಕಾಣ್ತಾಳೆ ಭವ್ಯ ನನ್ನ ವ್ಲಾಗಲ್ಲಿ. ನನ್ನ ವ್ಲಾಗ್ ಅಪ್ಪಿ ತಪ್ಪಿ ಈ ವ್ಲಾಗ್ ಚೆನ್ನಾಗಿ ಓಡ್ಬಿಡ್ತು ಅಂತ ಅಂದ್ಕೊಂಡ್ರೆ ಭವ್ಯ ದಿಸ್ ಈಸ್ ಹರ್. ಇಷ್ಟು ಕ್ಯೂಟ್ ಆಗಿದೆ ನೋಡಿ. ಅವಳದು ಅವಾರ್ಡ್ ನಾನು ತೋರಿಸ್ತೀನಿ. ಅವಳು ಏನೇನು ಮಾಡ್ತಾಳೋ ಎಲ್ಲ ಇವತ್ತು ನಾನು ಮಾಡ್ತೀನಿ. ಆ್ಯಕ್ಚುಲಿ ನನ್ನ ದಿನ ಅವಾರ್ಡ್ಸ್ ಇದೆ, ಇಷ್ಟಿದೆ. ಎಷ್ಟು ಇದೆ? ಬೆಟ್ಟದಷ್ಟು. ಸುಮ್ಮನೆ ನಿಂತ್ಕೊ. ಇದೆ, ಅದೆಲ್ಲ ಇರಬೇಕು. ಬಟ್ ಇಲ್ಲಿ ಜಾಗ ಇಲ್ಲ ಅಂತ ಬರೀ ಇಷ್ಟು ಮಾತ್ರ ಇಟ್ಟಿವಿ. ಓಕೆ, ಇದು ದಿವ್ಯಂದು ಇಡ್ತಿರ್ಲಿಲ್ಲ. ಅಲ್ಲೋ, ನಮ್ಮಮ್ಮ ನಂದು ಒಂದೇ ಒಂದು ಅವಾರ್ಡು ಅಲ್ಲ, ಇದು ನಂದು ಒಂದೇ ಒಂದು ಪ್ರೈಸ್ ಮಾತ್ರ ಇಟ್ಟಿದ್ದಾರೆ. ನನಗೆ ಮರ್ಯಾದೆ ಇಲ್ಲ, ಬೆಲೆನೂ ಇಲ್ಲ. ಇದು ನಂದೇನೆ. ಹಲೋ, ದಿಸ್ ಇಸ್ ಮೈ. ನಿಂದು ಮೇಲ್ಗಡೆ ಇದೆ, ಬಟ್ ಇಬ್ರಿಗೂ ಸಿಕ್ಕಿದೆ. ಇಬ್ರಿಗೂ ಫಸ್ಟ್ ಸರ್ಕಲಿಂದ ಒಂದು ಗೌರವ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಇಟ್ಕೊಂಡಿದ್ದೀನಿ. ಆಯ್ತು ಬಿಡಿ. ಎಲ್ಲ ಭವ್ಯಿಂದ ಇಟ್ಟಿರೋದಪ್ಪ. ಅವಳು ಬೊಕ್ಕೆಯಿಂದ, ಅವಳದು ಡೇಟ್ ಆಫ್ ಬರ್ತದು
ಇದೇನೋ ಒಂದು ಇದರಿಂದ ಅವಳು ಇದೊಂದು ಫೋಟೋ ಬೈ ಮಿಸ್ಟೇಕಾಗಿ ನಮ್ಮಮ್ಮ ಈಗ ಹಾಕ್ಬಿಟ್ಟವ್ರು ಅಷ್ಟೇ, ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಅವಳ್ದೇನೆ. ಜಾಗ ಇಲ್ಲ, ಇಲ್ಲೇ ಇಟ್ಟಿರೋದು. ಬಿಕಾಸ್ ಇಲ್ಲಿ ಏನಂದ್ರೆ ನಮ್ಮ ಮನೆ ಹತ್ರ ಮನೆ ಕನ್ಸ್ಟ್ರಕ್ಟ್ ಆಗ್ತಿದ್ಯಾ, ಸಿಕ್ಕಾಬಟ್ಟೆ ಧೂಳು, ದಿನ 100 ಸಲ ಒರ್ಸಿದ್ರು 3 ಸಲ ಧೂಳು ಕರುತ್ತೆ. ದೊಡ್ಡ ಅಡುಗೆ ಮಾಡೋಳ್ ಥರ ಹೋಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದಲ್ಲ ಸೌಟ್ನ, ಅಡುಗೆ ಮಾಡು ಫಸ್ಟ್ ಬಂದು. ನೀನು ಸಕ್ಕದಾಗಿ ಇವತ್ತು ಮಾಡು, ಸಕ್ಕದಾಗಿ ದಬಾಕೊಂಡು ತಿನ್ಬಿಡ್ತೀನಿ. ನಮ್ಮ ಅಮ್ಮ ನೈಟಿ ಹಾಕೊಂಡಿರೋದೇ ನಾನು ಲಾಸ್ಟ್ ಟೈಮು ತೋರಿಸಿರೋದು ಅಲ್ವಾ ಮಮ್ಮಿ? ಕ್ಯೂಟಿ ಆಂಟಿ ನಮ್ಮ. ನಮ್ಮಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೋಡಿ. ಹಾಯ್ ಮಾಡಪ್ಪ. ಅಪ್ಪ ನಿನ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಟವಲ್ ಕಟ್ಕೊಂಡಿರೋದಲ್ಲ, ಅಲ್ಟಿಮೇಟ್. ಏನೇನೋ ಮಾಡ್ತವ್ರೆ, ಬಿಸಿಲಲ್ಲಿ ಕೆಲಸ ಮಾಡ್ಬೇಡ ಅಂದ್ರೂ ಮಾಡ್ತವ್ರೆ. ಅವ್ರಿಗೆ ಮಕ್ಕಳು ಈಸಿಯಾಗಿ ನಡ್ಕೊಂಡು ಹೋಗ್ಬೇಕಂತ ಇಲ್ಲಿಂದ ಸ್ಟೆಪ್ಸು. ಇಷ್ಟು ದಿನ ಸ್ಟೆಪ್ಸ್ ಇರಲಿಲ್ಲ, ಈ ಥರ ಇತ್ತು ಅಂತ ಹತ್ಕೊಂಡು ಹೋಗಕ್ಕೆ ಮಕ್ಳಿಗೂ ಅಲ್ಲ ಹೆಂಡ್ತಿಗೆ ಕಷ್ಟ ಆಗುತ್ತೆ ಮೆಟ್ಲತ್ತಿ ಇಳಿಯೋದಕ್ಕೆ ಅಂತ ಮಾಡ್ತಾ ಇದ್ದಾರೆ. ರಂಗೋಲಿ ಹಾಕಕ್ಕಂತಿದ್ದು ಆ್ಯಕ್ಚುಲಿ ಕಣ್ಣು ಕೈ ಇಕ್ಕೋಗ್ಬಿಟ್ಟೆ. ನನ್ನ ಚಾನಲ್ಗೆ ಇವತ್ತಿಬ್ರು ಹಿಂಸೆ ಕೊಡ್ತಾ ಇದೀವಿ ಅಂದರೆ ಹಂಗೆ ಹಿಂಸೆ ಕೊಡ್ತಾ ಇಲ್ಲ. ಚೆನ್ನಾಗಿ ದರ್ಶನ ಆಯಿತು, ಈಗ ದರ್ಶನ ಆಯಿತು. ಥ್ಯಾಂಕ್ ಯು ಸೊ ಮಚ್ ಭವ್ಯ. ನಿನ್ನ ಮುಖ ತೋರಿಸು, 3 ಜನದ ಹಣೆಲ್ಲೂ ಬಿಟ್ಟಿದೆ. ವಾವ್, ಐ ಲುಕ್ ಸೋ ನೈಸ್. ಇವತ್ತು ಇದಿತ್ತು, ಇವತ್ತು ಆ್ಯಕ್ಚುಲಿ ಏನಿತ್ತು ಸಂಡೇ, ಇವತ್ತು ನೀರು ಹಾಕ್ತಾರ. ಮಂಗಳವಾರ ಮಾತ್ರ ಸನ್ನೆ, ಇವತ್ತು ಯಾವ ವಾರ ಹಾಕ್ತಾರೆ? ಭಾನುವಾರ ಯೂಶಲಿ ಆಗ್ತಾ ಇರಲಿಲ್ಲ ತಾನೆ, ಬಟ್ ಇವತ್ತು ಎಷ್ಟೋ ಜನ ಇದ್ರೂ ಆದರೂ ಇನ್ನೂ ಫುಲ್ ಇಡೀ ದಿನ ಆಗ್ತಾರೆ ಇವತ್ತು. ಚೆನ್ನಾಗಾಯ್ತು ದರ್ಶನ. ಪೆಪ್ಸಿಗೂ ಇವನಿಗೂ ಏನೋ ನೆಂಟು, ಯಾವಾಗಲೂ ಸಾರಿ ನಾನು ಕುಡಿತೀರಾ? ಸುಳ್ಳು ಹೇಳ್ಬೇಕು ಜನ. ನಮ್ಮಪ್ಪ ಫಿನಿಶ್ ಮಾಡಿದ್ದಾರೆ ಬರೋಷ್ಟರಲ್ಲಿ. ಪಾಪಚ್ಚಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ ತಾವರೆ ಹೂವಿಗಿಂತ ಚಂದ ನಿನ್ನಲ್ಲಿ. ಹಾಯ್ ಮಾಡು. ಏನೇನು ಹೆಸರು? ದಯವಿಟ್ಟು ಚೆನ್ನಾಗಿದೆ ಚಿಕನ್, ಚೆನ್ನಾಗಿ ಮಾಡಿದಾರಾ? ಬ್ಲಾಗಲ್ಲಿ ಗಂಜಿ ಪೌಡರ್ ತೋರಿಸಿ ಇಸ್ಕೊಂಡು ಹೋಗಕ್ಕೆ ಬಂದಿದ್ಯಾ? ಅಮ್ಮೆ ಹುಡುಗಿ ಚೆನ್ನಾಗಿದ್ದಾರೆ, ನಮಗೆ ತುಂಬ ಇಷ್ಟ ಆಗಿದ್ದಾರೆ. ಅದೇ ಟೀ ಚಲ್ತಾ ಇದ್ದಾರೆ. ಬಾಯ್, ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ಸಿಗುವ, ಓಕೆನಾ? ಬಾಯ್ ಬಿಟ್ಟು ಮಾತಾಡ್ರಿ. ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು, ಯಾವಾಗಲೂ ಚೆನ್ನಾಗಿ ಕಾಣ್ತೀರಾ. ಬುಲ್ವಾ ಬುಲ್ವಿ ಅಂತೆಲ್ಲ ಬೈತಾರೆ. ಬಾಯ್ ಓಕೆ ಬಾಯ್. ಮತ್ತೆ ನಿಮ್ಮ ಭೇಟಿ 2 weeks ಆದ್ಮೇಲೆ. ಸಿ ಯು, ಬಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೀವಿಬ್ರು ಜೈಲ್ ಆಗಿದ್ದೀರಾ. ಎಸ್ ಇಲ್ಲ, ಯಾಕೆ ಹೇಳಿ ಇಬ್ರು ಅಂತ ಎಲ್ಲ ಹೇಳಕ್ಕಾಗಲ್ಲ. ಜೈಲಲ್ಲಿರೋದು ಯಾಕೆಂದ್ರೆ ಹಿಂಗೋದ್ರೆ ನಾವ್ ಈಚೆ ಎಲ್ಲ ಹೋಗ್ಬೋದು, ಈ ಕಡೆಯಿಂದ ಎಲ್ಲಿ ಹೋಗಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ನೋಡಿ ಸಾಂಗ್ ಹೇಳ್ಬೇಕು. ಹೇಳಿ. ಏ ಹೃದಯ ಅವಳ ಕಿರುನಗೆ ಕೇಳಿದೆ. ನೀವಲ್ಲ ಮಸ್ಪರ ಇದಾಗ್ಬಿಟ್ಟಿದ್ಯಾ? ಕ್ರೇಜಿ ಇದೆ ಸಾಂಗ್. ಕೇಳಿದೆ ಮುಂಚೆ, ಬಟ್ ಇವಾಗ ಇನ್ನೂ ಚೆನ್ನಾಗಿ ಅನಿಸ್ತಿದೆ. ಹೌದು, ಅದೆಲ್ಲ ಆಗ್ಬೇಕು. ವೈಬ್ ವೈಬ್ ಆಗ್ಬೇಕು. ನೀನು ವೈಬ್ ಆಗೋಣ ವೈಬು ಗೀಬು ಎಲ್ಲ ಆಗುತ್ತೆ. ಅದೇನಾದ್ರು ಕಿತ್ತೋಗ್ಬಿಟ್ರೆ ಗೇಟು ನಿನ್ ಐರನ್ ಆಯ್ತಾ? ಐರನ್ ತರ ನಿನ್ ಹೇರ್ ತರ ಅಲ್ಲ ಕಿತ್ತೋಗೋದಕ್ಕೆ, ಐರನ್.